ನಾನಿಲ್ಲಿ ಒಂದು ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಫ್ರಂಟ್ ಪಾರ್ಟ್ ಬಂದು ಒಂದು ಕ್ಲೋಸ್ ನೆಕ್ಕು. ಈ ಕ್ಲೋಸ್ ನೆಕ್ಕಲ್ಲಿ ಫ್ರಂಟಿನ ಕ್ಲೋಸ್ ನೆಕ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ರಂಟ್ ಡಾಟಿಂದ ಏನಿದೆ ಇದಕ್ಕೆ ಮಾರ್ಕ್ ಮಾಡ್ಕೋತೀನಿ. ಇದಕ್ಕೆ ಒಂದು ಚಿಕ್ಕದಾಗಿ ಓಪನ್ ಇಟ್ಟು ಸ್ಟಿಚಿಂಗ್ ಮಾಡಬೇಕು. ಇಷ್ಟಕ್ಕೆ ಮಾತ್ರ. ಸ್ಟ್ರೈಟ್ ಕಟ್ಟಲ್ಲಿ ಓಪನ್ ಇಟ್ಕೊಳ್ಳೋಣ. ಮೊದಲು ನಾನು ಇದನ್ನು ಸ್ಟಿಚಿಂಗ್ ಮಾಡ್ಕೋತೀನಿ. ಈಗ ಇಲ್ಲಿ ಓಪನ್ ಕೊಡಲ್ಲ. ಈ ಓಪನ್ ಯಾಕೆ ಕೊಡಲ್ಲ ಅಂತಂದರೆ ಅದು ಆ ನೆಕ್ಕನ್ನು ನೀಟಾಗಿ ಕೂರ್ಸೋಕ್ಕಾಗಲ್ಲ ಆಮೇಲೆ. ಅದಕ್ಕೋಸ್ಕರ ಇಲ್ಲಿ ನಾನು ಓಪನ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಜಸ್ಟ್ ಹಾಗೆ ಸುಮ್ಮನೆ ಸ್ಟಿಚಿಂಗ್ ಮಾಡ್ಕೋತೀನಿ. ಈಗ ಇದು ಸ್ಟಿಚಿಂಗ್ ಆಯ್ತಲ್ಲ, ಇದನ್ನು ನಾನು ಫಸ್ಟು ಕಟ್ ಮಾಡ್ಕೋತೀನಿ. ಇವಾಗ ಮೇಲ್ಗಡೆಗೆ ಒಂದು ಸ್ಟಿಚ್ ಹಾಕೋತೀನಿ. ಇವಾಗಿದು ಅಟ್ಯಾಚ್ ಆಗಿದೆ ಅಲ್ವಾ. ಈಗ 4 ಕಡೆನೂ ಡಾಟ್ ಇಟ್ಕೋಬೇಕು. ಈ ರೀತಿ ಎಲ್ಲ ಡಾಟನ್ನು ಇಟ್ಕೋಬೇಕು. ಅಂದರೆ ಫ್ರಂಟು ಓಪನ್ ಇದೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇರೋದು. ಇವಾಗ ನಾನು ಇದಕ್ಕೆ ಬೈಂಡಿಂಗ್ ಪಟ್ಟಿನೂ ಕೂಡ ಸ್ಟಿಚಿಂಗ್ ಮಾಡ್ಕೋತೀನಿ. ಇದಕ್ಕೆ ಬೈಂಡಿಂಗ್ ಪಟ್ಟಿ ಕೂಡ ಓಪನ್ ಇರೋಂಗಿಲ್ಲ, ಬಟ್ಟೆ ಸಾಲೇ ಇರೋದ್ರಿಂದ ಓಪನ್ ಇತ್ತು ಅಂತ ಹೇಳಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈ ಕಡೆಯೂ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಓಪನ್ ಬರೋಂಗಿಲ್ಲ ಅಂತ ಹೇಳಿ. ಈಗ ಇದಕ್ಕೆ ನಾನು ಈ ರೀತಿ ಇಟ್ಟು ಸ್ಟಿಚಿಂಗ್ ಮಾಡ್ಕೋತೀನಿ. ಇದನ್ನು ಸೈಡಿಂದ ಮಾಡೋಕ್ಕೆ ಬರಲ್ಲ, ಕರೆಕ್ಟಾಗಿ ಸೆಂಟ್ರ್ ನೋಡಿಕೊಂಡು ಇಟ್ಟು ಮಾಡಬೇಕು. ಈ ರೀತಿ ಸೆಂಟ್ರು ಒಂದು ಸಣ್ಣದಾಗಿ ಸೆಂಟ್ರಿಗೆ ಚಟ್ಕ ಹಾಕ್ಕೊಳ್ಳೋಣ.
ಇವಾಗ ನಮಗೆ ಇದು ಫ್ರೀ ಸಿಗುತ್ತೆ. ಫ್ರೀ ಸಿಕ್ಕಾಗ ನಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಈ ಕಡೆನೂ, ಆದರೆ ಸೀದಾದಲ್ಲಿ ಹೊಲಿಯೋಕ್ಕಾಗಲ್ಲ, ಈ ಕಡೆಯಿಂದ ಉಲ್ಟಾ ಇಟ್ಟು ಹೊಲ್ಕೋಬೇಕು. ಈಗ ಇದನ್ನು ಡೋರ್ ಹೊಡ್ಕೊಂಡಿದ್ದೀವಲ್ಲ, ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಟು ಫಸ್ಟಿಗೆ ಈ ರೀತಿ ಸೈಡಿಂದ ಸ್ಟಿಚ್ ಹಾಕೊಳ್ಳಿ. ಕೆಳಗಡೆ ಸ್ಟಿಚ್ ಹಾಕ್ರಿ. ಇವಾಗ ನಾನು ಇದಕ್ಕೆ ಕೆಳಗಡೆ ಫಸ್ಟ್ ಸ್ಟಿಚ್ ಹಾಕೋತೀನಿ. ಈಗ ಈ ಕಡೆ ಸ್ಟಿಚಿಂಗ್ ಬಂದಿದೆಯಲ್ವ, ಈಗ ನಮಗೆ ಎಷ್ಟು ಬಟ್ಟೆ ಉಳಿಯುತ್ತೆ ಅದನ್ನು ನೋಡಿಕೊಂಡು ನಾವು ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಅಂದರೆ ನಾವೊಂದು ಇದು ಕರೆಕ್ಟಾಗಿ ಇಲ್ಲಿಗೆ ಸ್ಟ್ರೈಟ್ ಬರಬೇಕು ಅಂದರೆ ಈ ರೀತಿ ಒಂದು ಪಿನ್ ಹಾಕೋಬೇಕಾಗತ್ತೆ. ಇವಾಗ ಇದನ್ನು ಸ್ಟಾರ್ಟಿಂಗಿಂದನೇ ಬೈಂಡಿಂಗ್ ಪಟ್ಟಿನ ಸ್ಟಿಚ್ ಹಾಕೋಬೇಕು. ಈಗಿದು ಫ್ರಂಟ್ ಪಾರ್ಟ್ನ ಸ್ಟಿಚ್ಚಿಂಗು. ಅದೇ ರೀತಿ ಬ್ಯಾಕಿಂದು ಕ್ಲೋಸ್ ಇದೆ. ಸೊ ಕ್ಲೋಸ್ ನೆಕ್ ಆಗಿರೋದ್ರಿಂದ ಇದಿಷ್ಟು ಫ್ರಂಟ್ ಪಾರ್ಟಿನ ಸ್ಟಿಚ್ಚಿಂಗು.